ಹೆಬ್ಬಾಗ್ಲಿ ಕರ್ಕ ಬರ್ತಾ ಇದ್ದೀರಿ. ಎಲ್ಲೆಲ್ಲೋ ಇದ್ರೊಳಗೆ ಕೂತದ್ದಂತ ಸ್ವಾಮೀಜಿನ, ಪರಮಾತ್ಮನ, 4 ಗೋಡೆ ಮಧ್ಯದಲ್ಲಿದ್ದ ಪರಮಾತ್ಮ ಈಗ ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಹೆಬ್ಬಾಗ್ಲಿ ಕರ್ಕೊಂಡ್ಬಂದು ಈ ಹೆಬ್ಬಾಗ್ಲಿ ತೊಣಕಟ್ಲ ಅಂತಾರಲ್ಲ ಹಂಗ್ ಮಾಡ್ತಾ ಇದ್ದೀರಿ. ಪರಮಾತ್ಮನ ಸರಿಯಾದ ರೀತಿ ನಡೆಸ್ಕೊಂಡಂಗಿದ್ರೆ, ಆ ಪರಮಾತ್ಮನ ಸರಿಯಾದ ರೀತಿ ನೋಡ್ಕೊಂಡಂಗಿದ್ರೆ ಮಾಡಿ, ಇಲ್ಲಾಂದ್ರೆ ಅದು ಹಂಗೆ ಮತ್ತೆ ರಿವರ್ಸ್ ಹೊಡೆಯುತ್ತೆ. ನಾನು ಬಹಳ ಜನ ನೋಡಿದೀನಿ, ಪೂಜೆ ಮಾಡಬೇಕು ಬೆಳಿಗ್ಗೆ ಎದ್ದು, ಅದು ಅಮಾಸೆ ಇದರಲ್ಲಿ ಪೌರ್ಣಮಿನಲ್ಲಿ ಬಲಿ ಇದು ಕೊಡಬೇಕು, ಕುಂಬಳಕಾಯಿ ಇದ್ರ ಬಲಿ ಕೊಡಬೇಕು, ಅವೆಲ್ಲ ಅನ್ನದಾನ ಕೊಡಬೇಕು, ಅನ್ನದಾನ ಮಾಡಬೇಕು, ಅಮಾಸೆ ಕಟ್ಲೆ ಮಾಡಬೇಕು, ಇವೆಲ್ಲವೂ ಇಟ್ಕೊಳ್ಳಿ. ನಿಮ್ಮೂರ ದೇವತೆಯಲ್ಲಿ ಇದರಲ್ಲಿ ಶಕ್ತಿ ಇದೆ. ಅಲ್ಲಿ ನುಡಿದು ತಪ್ಪಿಸ್ಕೊಂಡ್ರೆ ಯಾರು ಉದ್ಧಾರ ಆಗಿಲ್ಲ. ಏನ್ ನುಡಿತಾರೆ ಅದಕ್ಕೆ ನಡೆದರೆ ಅಲ್ಲಿ ಉದ್ಧಾರ ಆಗಿರೋದು. ಆ ದೇವ್ರಿಗೆ ಮೋಸ ಮಾಡಿದ್ರು ಯಾರು ಪ್ರಯೋಗಿಲ್ಲ. ಆದ್ರಿಂದ ನೀವೆಲ್ಲ ಆ ಕೆಲಸನ ಮಾಡಿ ಅಂತಕ್ಕಂಥದ್ದನ್ನ ಹೇಳಿ ಅದು ಹೆಬ್ಬಾಗ್ಲಿ ಕರ್ಕ ಬರ್ತಾ ಇದ್ದೀರಿ. ಎಲ್ಲೆಲ್ಲೋ ಇದ್ರೊಳಗೆ ಕೂತದ್ದಂತ ಸ್ವಾಮೀಜಿನ, ಪರಮಾತ್ಮನ, 4 ಗೋಡೆ ಮಧ್ಯದಲ್ಲಿದ್ದ ಪರಮಾತ್ಮ ಈಗ ನೀವೇನ್ ಮಾಡ್ತಾ ಇದ್ದೀರಿ ಅಂದ್ರೆ ಇಲ್ಲಿ ಹೆಬ್ಬಾಗ್ಲಿ ಕರ್ಕೊಂಡ್ಬಂದು ಈ ಹೆಬ್ಬಾಗ್ಲಿ ತೊಣಕಟ್ಲ ಅಂತಾರಲ್ಲ ಹಂಗ್ ಮಾಡ್ತಾ ಇದ್ದೀರಿ. ಪರಮಾತ್ಮನ ಸರಿಯಾದ ರೀತಿ ನಡೆಸ್ಕೊಂಡಂಗಿದ್ರೆ, ಆ ಪರಮಾತ್ಮನ ಸರಿಯಾದ ರೀತಿ ನೋಡ್ಕೊಂಡಂಗಿದ್ರೆ ಮಾಡಿ, ಇಲ್ಲಾಂದ್ರೆ ಅದು ಹಂಗೆ ಮತ್ತೆ ರಿವರ್ಸ್ ಹೊಡೆಯುತ್ತೆ. ನಾನು ಬಹಳ ಜನ ನೋಡಿದೀನಿ, ಪೂಜೆ ಮಾಡಬೇಕು ಬೆಳಿಗ್ಗೆ ಎದ್ದು, ಅದು ಅಮಾಸೆ ಇದರಲ್ಲಿ ಪೌರ್ಣಮಿನಲ್ಲಿ ಬಲಿ ಇದು ಕೊಡಬೇಕು, ಕುಂಬಳಕಾಯಿ ಇದ್ರ ಬಲಿ ಕೊಡಬೇಕು, ಅವೆಲ್ಲ ಅನ್ನದಾನ ಕೊಡಬೇಕು, ಅನ್ನದಾನ ಮಾಡಬೇಕು, ಅಮಾಸೆ ಕಟ್ಲೆ ಮಾಡಬೇಕು, ಇವೆಲ್ಲವೂ ಇಟ್ಕೊಳ್ಳಿ. ನಿಮ್ಮೂರ ದೇವತೆಯಲ್ಲಿ ಇದರಲ್ಲಿ ಶಕ್ತಿ ಇದೆ. ಅಲ್ಲಿ ನುಡಿದು ತಪ್ಪಿಸ್ಕೊಂಡ್ರೆ ಯಾರು ಉದ್ಧಾರ ಆಗಿಲ್ಲ. ಏನ್ ನುಡಿತಾರೆ ಅದಕ್ಕೆ ನಡೆದರೆ ಅಲ್ಲಿ ಉದ್ಧಾರ ಆಗಿರೋದು. ಆ ದೇವ್ರಿಗೆ ಮೋಸ ಮಾಡಿದ್ರು ಯಾರು ಪ್ರಯೋಗಿಲ್ಲ. ಆದ್ರಿಂದ ನೀವೆಲ್ಲ ಆ ಕೆಲಸನ ಮಾಡಿ ಅಂತಕ್ಕಂಥದ್ದನ್ನ ಹೇಳಿ, ಅದು ದುಡ್ಡಿನ ಪ್ರಶ್ನೆ ಬಿಡಿ. ನಾನೇನ್ ಹೇಳ್ತೀನಿ, ನಿಮ್ದು ಎಷ್ಟು ನಿಮ್ ಕಾಣಿಕೆ ನಮ್ದು ಇಷ್ಟು ಬಂದಿತ್ತು, ಇನ್ನಿಷ್ಟು ಸಾಲಲ್ಲ, ಇಷ್ಟು ಕೊಡಿದ್ರೆ ನಾವು ದೊಡ್ಡ ಪ್ರಮಾಣದಲ್ಲಿ ಕೊಡ್ತೀವಿ. ಆದ್ರೆ ಇದನ್ನ ನೀವು ಮಾಡಬೇಕು. ಅದನ್ನ ಎಷ್ಟು ಕೊಡ್ತಾರೋ ಅಷ್ಟನ್ನು. ಆಮೇಲೆ ಆ ದೇವಸ್ಥಾನಕ್ಕೆ, ಮೂಲ ಸ್ಥಾನಕ್ಕೆ ಬಣ್ಣ ಹೊಡಿಸ್ಬೇಕು ಅಂತ ಹೇಳಿ ಅದೇನೋ 4 ಲಕ್ಷ ರೂಪಾಯಿ ಬೇಕು ಅಂತ ಕೇಳಿದ್ರಿ. ತಗೊಳ್ಳಿ, ಅದು 4 ಲಕ್ಷ. ಅದು ಯಾರು ನೋಡಿ. ಈ ಕರ್ಕೊಂಬರ್ಬೇಕಾದ್ರೆ ಅಭಿನಂದನೆ ಅಂತ ಕರ್ಕೊಂಬರ್ತಾರೆ, ಆಮೇಲೆ ಅದನ್ನ ಕೇಳ್ತಾರೆ. ಈಗ ಇಲ್ಲಿ ಅದಕ್ಕೆ ಬೆಲೆ ಕಟ್ಟಕ್ ಬೇಡ, ಅದು ಎಷ್ಟಾಗುತ್ತೋ ಅದು ಅದಕ್ಕೆ ಬೆಲೆ ಕಟ್ಟಕ್ ಹೋಗ್ಬಾರ್ದು. ಅದನ್ನ ಮಾಡಿಸ್ಕೊಡ್ಬೇಕು ಅಂತೇಳಿ ಅವರು ಕಟ್ತಾರೆ. ಊರಿನವರು ಅದು ದುಡ್ಡು ಸಹಾಯ ಮಾಡೋದು. ಎಲ್ಲ ಸಾರ್ವಜನಿಕರು ಎಲ್ಲ ಶೇರ್ ಕಟ್ತಾರೆ. ಇನ್ನೊಂದು ಜಾಡ್ಘಟ್ಟದಿಂದ, ಬೆಲವತ್ತಳ್ಳಿಯಿಂದ ಜಾಡ್ಘಟ್ಗೆ ಒಂದು ಬ್ರಿಡ್ಜ್, ಒಂದು ಕಾಂಕ್ರೀಟು ಮತ್ತೆ ಟಾರ್, ಅವೆರಡೂ ಪೂಜೆ ಮಾಡಿದ್ವಿ, ಆರ್ಚ್ ಮಾಡಿದ್ವಿ. ಎಲ್ಲ ಕೆಲಸ ಕಾರ್ಯಗಳ ಬಗ್ಗೆ ಮಾಡಿದ್ವಿ. ಅವರು ನಮ್ಮೂರಿಗೆ ಬಲ್ಲಿ ಅಭಿನಂದನೆ ಮಾಡಬೇಕು ಅದಕ್ಕೆ ನಮ್ಮ ಚೌಡಯ್ಯನವರು ಕರಿತಾ ಇದ್ರು. ಬಲ್ಲಿ ಅವರು ಕರಿತಾ ಇದ್ದಾರೆ, ಹೋಗ್ಬೇಕು ಅಂತೇಳಿ ಅವರು ನಾವು ಬಂದಿದ್ವಿ. ಈಗ ಈ ಕಾರ್ಯಕ್ರಮನ ಮಾಡಿದ್ವಿ. ಈಗ ನಮಗೆ ಅಲ್ಲಿ ಎಷ್ಟು ಗಂಟೆಯಲ್ಲಿ ನಾವು ಅಲ್ಲಿ ಒಂದು ಮಾಡೋಣ. ಎಲ್ಲರಿಗೂ ಅಭಿನಂದನೆಗಳು. ನೀವು ನಿಮ್ಮ ಹೋರಾಟದ ಫಲದಿಂದ, ನಿಮ್ಮ ಸಾಹಸದಿಂದ ನೀವು 4 ಸಾರಿ ನನ್ನನ್ನ ಶಾಸಕನನ್ನಾಗಿ, ಚೌಡಯ್ಯನವರ ನೇತೃತ್ವದಲ್ಲಿ ನನ್ನನ್ನು MLA ಮಾಡಿದ್ರಿಂದ ನಾನು ಇವತ್ತು ನಿಮ್ಮ ರಾಜ್ಯದ, ನಿಮ್ಮ ಪರವಾಗಿ ಸಚಿವನಾಗಿ, ಮಂತ್ರಿಯಾಗಿ ಕೆಲಸ ಮಾಡುವಂತ ಅವಕಾಶನ ನೀವು ದೊರಕಿಸಿಕೊಟ್ಟವರು. ನಿಮಗೆ ಆ ಅಭಿನಂದನೆ ಸಲ್ಲಿಸಬೇಕು. ನಿಮ್ಮ ಋಣನ ನಾನು ಯಾವ ರೀತಿ ತೀರಿಸಬೇಕು ಅನ್ನೋದನ್ನ ನಾನು ನೋಡ್ತೇನೆ. ನಿಮ್ಮ ಋಣ, ನಿಮ್ಮ ಬಾಂಧವ್ಯ ಆ ಭಗವಂತ ಎಷ್ಟರ ಮಟ್ಟಿಗೆ ನಮ್ಗೆ ಕಲ್ಪಿಸಿದಾನೋ ಅದು ಆ ಭಗವಂತನ ದಯೆಯಿಂದ ಇದೇ ರೀತಿ ನಿಮ್ಮ ಬಾಂಧವ್ಯ ಮುಂದುವರ್ಕೊಂಡು ಹೋಗ್ಲಿ. ಯಾವತ್ತೂ ಕೂಡ ಬೆಲವತ್ತಳ್ಳಿ ಹೊಡಿತದಂಗೆ
ನಮ್ಗೆ 500-600 ಓಟನ್ನ ಕೊಟ್ಟಿರ್ತಕ್ಕಂಥ ಇತಿಹಾಸ ಇದೆ. ಎಲ್ಲ ಮಧ್ಯದಲ್ಲಿ ಒಂದ್ ಸ್ವಲ್ಪ ಇದಾಯ್ತು, ಅದನ್ನ ಸರಿಪಾಡ್ಕೊಳ್ಳಿ ಅಂತ ಹೇಳಿದೀನಿ. ಅದು ಸರಿ ಮಾಡ್ಕೊಂಡು ಎಲ್ಲಾ ಊರ್ನವರು ಒಗ್ಗಟ್ಟಾಗಿ ಕೆಲಸ ಮಾಡ್ಕೊಂಡು ಹೋಗಿ ಅಂತಕ್ಕಂಥ ಮಾತನ್ನ ನಾನು ಈ ಸಂದರ್ಭದಲ್ಲಿ ಹೇಳಿ, ಯಾವುದೇ ಕೆಲಸ ಕಾರ್ಯಗಳಿದ್ರು ನಾವೇನು ಒಂದು ಮನೆಯವರು ಹಂಗಿದ್ದಾರೆ, ಇವರೇನು ನಾನು MLA ನಾನು ಮಿನಿಸ್ಟರ್ ನಂಗೆ ಏನಿಲ್ಲ ಇವ್ರ ಹತ್ರ. ಇವರು ನಾವು ಒಂದೇ ತರ ಇದೀವಿ, ಅದೇ ತರ ಭಾವನೆ ಇದೀವಿ. ಹಾಕಿದ್ದೀನಿ ಮಾಡಿಸ್ಕೊಡ್ತೀನಿ. ಅವ್ರು ಇಲ್ಲಿ ಬಂದಲ್ಲ, ಏನ್ ಒತ್ತಿ ಇನ್ನೇನ್ ಒತ್ತೀಯ? ಬೆಳಗಿಂದ ಈ ಕಡೆ ಆಯ್ತಾ Thank you.